ಮತ್ತೇನಾದ್ರೂ ಹಾಸ್ಪಿಟ್ಲಿಗೆ ಹೋಗ್ಬೇಕಾರಿ? ನೋಡೋಣ. ಅಮ್ಮವ್ರೆ 2 ದಿನ ರಜಾ ಬೇಕಾಗಿತ್ತು. ಇದೇನೇ ಇದು ಸಡನ್ ಆಗಿ ಬಂದು ರಜಾ ಬೇಕು ಅಂತ ಕೇಳ್ತಾ ಇದೀಯಾ? ಅದು ನಮ್ ಚಿಕ್ಕಮ್ಮವ್ರ ಗಂಡನ ಅಣ್ಣನ ಹೆಂಡತಿ ತೀರ್ಕೊಂಡಿದ್ದಾರೆ, ಅದಕ್ಕೆ ಹೋಗ್ಬೇಕಾಗಿತ್ತು. ಯಜಮಾನ ಯಜಮಾನ. ಇದು ನನ್ನ ಕಡೆಯಿಂದ ಆಗಿರೋ ತೊಂದರೆಗೆ ಪ್ಲೀಸ್ ಬೇಡ ಅನ್ಬಿಡಿ, ತಗೊಳ್ಳಿ. ನಾನಿನ್ನು ಬರ್ತೀನಿ ಮೇಡಮ್. ಇನ್ನೇನು ಆತಂಕ ಪಡೋ ಅವಶ್ಯಕತೆ ಏನೂ ಇಲ್ಲ. ಯಾಕಂದ್ರೆ ಲವ್ ಮ್ಯಾನ್ ನಿಮ್ಗೆ ನೆರಳಿನ ರೀತಿ ಇರ್ತಾನೆ. ಮಂಜುಳಾ, ಯಾಕೆ ಏನು ಮಾತಾಡ್ತಾನೆ ಇಲ್ಲ? ಯಾಕೋ ಗೊತ್ತಿಲ್ಲ ಅತ್ತೆ, ಪಲ್ಲವಿ ಫೋನೇ ರಿಸೀವ್ ಮಾಡ್ತಾ ಇಲ್ಲ. ಅಷ್ಟಕ್ಕೆ ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ಇನ್ನೊಂದ್ಸಲ ಕಾಲ್ ಮಾಡು. ಸರಿ ಬಾವ. ಹಾಮ್ಮ ಹೇಳು. ಪಲ್ಲವಿ ಯಾಕೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ? ಅಮ್ಮ ಅದು ಫೋನ್ ಚಾರ್ಜ್ ಹಾಕಿದ್ದೆ, ನೋಡ್ಕೊಂಡಿಲ್ಲ. ಇವಾಗ ಹೇಳು. ಅಲ್ವೇ ಪಲ್ಲವಿ, ನಾವು ಮನೆಗ್ ಬಂದಾಗ ತುಂಬಾ ಡಲ್ ಆಗಿದ್ದೆ. ಏನಾದ್ರೂ ಸಮಸ್ಯೆನಾ? ಇಲ್ಲಿ ನನ್ಗೇನ್ ಸಮಸ್ಯೆ ಇರುತ್ತೆ ಹೇಳಿ? ಮತ್ತ್ಯಾಕಮ್ಮ ಬೇಜಾರು ಮಾಡ್ಕೊಂಡಿದೀಯಾ? ಅದಾ, ಅಮ್ಮ ಒಬ್ರೇ ಬಂದಿದ್ರಲ್ಲ, ಅವಾಗ ನಿಮ್ಮೆಲ್ರೂ ನೋಡ್ಬೇಕನ್ಸ್ತು, ಅದಕ್ಕೆ ಸ್ವಲ್ಪ ಬೇಜಾರಾಯ್ತು ಅಷ್ಟೇ. ಅಷ್ಟೇ ತಾನೆ, ಬೇರೆ ಏನಿಲ್ಲಲ್ಲ. ನೀವ್ ಸುಮ್ನೆ ಹಾಗೆಲ್ಲ ಯೋಚನೆ ಮಾಡ್ಬೇಡಿ, ನಾನಿಲ್ಲಿ ತುಂಬಾ ಚೆನ್ನಾಗಿದ್ದೀನಿ. ಪಲ್ಲೆ ಅಂತ ಜಾಸ್ತಿ ತುಪ್ಪ ಹಾಕಿ ಗರ್ಗರಿಯಾಗಿ ಚಕ್ಲಿ ನಿಪ್ಪಟ್ಟು ಎಲ್ಲ ಮಾಡಿ ಕಳ್ಸಿದ್ವಿ, ತಿಂದ್ಯಾ? ಯಾಕಮ್ಮ ಏನು ಮಾತಾಡ್ತಾ ಇಲ್ಲ? ತಿಂದ್ಯಾ ಅಥವಾ ಇಲ್ವಾ? ಹಾ ಅಜ್ಜಿ, ತಿಂದೆ, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ಸ್ ಅಜ್ಜಿ. ಆ ಥ್ಯಾಂಕ್ಸ್ ನೀನೇ ಇಟ್ಕೋ. ಚೆನ್ನಾಗಿದ್ಯಾ ತಾನೆ? ಹ್ಞೂ ಅಜ್ಜಿ, ನಾನ್ ಚೆನ್ನಾಗಿದ್ದೀನಿ. ನೀವೆಲ್ರೂ ಆರಾಮಾಗಿದ್ದೀರಾ ಅಲ್ವಾ? ನಮಗೇನಮ್ಮ, ನಾವು ಬಿಂದಾಸಾಗಿದ್ದೀವಿ. ಮನೇಲಿ ಎಲ್ರು ನಿನ್ನನ್ನು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ತಾನೆ? ಮನೆ ಸೊಸೆ ಅಂದ್ಮೇಲೆ ಮನೆ ಮಗಳಿದ್ದಾಗಲ್ವಾ, ಮಗಳನ್ನ ಚೆನ್ನಾಗಿ ನೋಡ್ಕೊಳ್ದೆ ಇರ್ತಾರಾ? ಹೌದು ಬಿಡಮ್ಮ, ಮನೆಯವರೆಲ್ಲ ತುಂಬಾ ಒಳ್ಳೆಯವರು. ಆದ್ರೆ ಅನಿತಾ ಸ್ವಲ್ಪ ಖಾರವಾಗಿರಬಹುದು. ದಿನ ಕಳೆದಂಗೆ ಅವಳು ಸರಿ ಹೋಗ್ತಾಳೆ ಬಿಡು. ಬಿಡಿ ದೊಡ್ಡಪ್ಪ, ಅವಳ್ದೇನಿಲ್ಲ, ಚೆನ್ನಾಗೇ ಇದೆ. ಏನಾದ್ರೂ ಬೇಕು ಅಂದ್ರೆ ಹೇಳು ಪಲ್ಲವಿ, ನಾನೇ ಮಾಡ್ಕೊಂಡು ತಗೊಂಡ್ ಬರ್ತೀನಿ. ಸರಿ ಆಯ್ತು. ಕಾಪಾಡಿದ್ದು ಯಾರು ಅನ್ನೋ ಅನುಮಾನ ಇದ್ರು ಸತ್ಯ, ತನ್ನ ತಾಯಿ ಸ್ವತ್ತು ಕೈ ಸೇರಿದೆ ಅನ್ನೋ ನಿರಾಳತೆ ಅವ್ರ ಮುಖದಲ್ಲಿದೆ. ನೀವು ಯಾವಾಗ್ಲೂ ಹೀಗೆ ನೆಮ್ಮದಿಯಾಗಿರ್ಬೇಕು ಮೇಡಮ್, ಅದೇ ನನ್ನ ಆಸೆ. ಜಾನ್ಸಿ, ಏನ್ ಪುಟ್ಟಿ ಹಾಗೆ ಯೋಚನೆ ಮಾಡ್ತಾ ಕೂತಿದ್ಯಾ? ತಾತ, ಕಣ್ಮುಂದೆ ಇರೋರೇ ಸಹಾಯ ಮಾಡೋದ್ ಕಷ್ಟ. ಒಂದ್ ವೇಳೆ ಚಿಕ್ಕದಾಗ್ ಸಹಾಯ ಮಾಡಿದ್ರು ಅದನ್ನೇ ದೊಡ್ಡದಾಗ್ ಬಿಂಬಿಸ್ಕೊಳ್ಳೋದಕ್ ನೋಡ್ತಾರೆ. ಅಂಥದ್ರಲ್ಲಿ ಯಾರೋ ಒಬ್ಬ ವ್ಯಕ್ತಿ ನನ್ ಕೈ ತಪ್ಪ ಹೋಗ್ತಿದ್ದ ಆಸ್ತಿನ ವಾಪಸ್ ಬರೋ ಹಾಗೆ ಮಾಡಿದಾನೆ. ಆದ್ರೂ ತನ್ನ ಗುರ್ತನ್ನ ಮುಚ್ಚಿಟ್ಕೊಂಡಿದ್ದಾನೆ. ಅದ್ ಯಾರ್ ತಾತ? ನಮಿಗೂ ಅವನ್ಗೂ ಏನ್ ಸಂಬಂಧ ಇದೆ ಅಂತ ಈ ಕೆಲ್ಸ ಮಾಡಿದಾನೆ? ಈಗ ನಡೆದಿರೋ ಘಟನೆ ಎಲ್ಲ ನೋಡ್ತಾ ಇದ್ರೆ ಅದನ್ನೆಲ್ಲ ಕಣ್ಣಾರ ನೋಡಿದ್ದೀವಲ್ವಾ. ಆದ್ರೆ ನನ್ಗನ್ಸುತ್ತೆ ಇದು ಯಾವುದೋ ಜನ್ಮದ ಸಂಬಂಧ ಅಲ್ಲ, ಈ ಜನ್ಮದ್ದೇ ಸಂಬಂಧ ಇರಬಹುದು ಅಂತ ಅನ್ನಿಸ್ತಾ ಇದೆಮ್ಮ. ನಿನ್ ದುಃಖ ನೋಡಕ್ಕಾಗ್ದೆ ಅವನು ಈ ತರ ಹೋರಾಟ ಮಾಡಿ ಅದನ್ನ ನಿನಗೆ ತಲುಪಿಸೋ ಹಾಗೆ ಮಾಡಿದ್ದಾನೆ ಅಂತ ಅನ್ಸುತ್ತೆ ನನಗೆ. ಅದೇ ಯಾರ್ ತಾತ ಅವನು? ಆತ ಯಾರು
ಯಾತಕ್ಕೆ ಕೆಲಸ ಮಾಡಿದ್ದಾನೆ, ಅವನಿಗೂ ನಮಗೂ ಏನು ಸಂಬಂಧ, ಇದಕ್ಕೆಲ್ಲ ಕಾಲನೇ ಉತ್ತರ ಕೊಡುತ್ತಮ್ಮ. ಇಲ್ಲ ತಾತ, ಆ ವ್ಯಕ್ತಿ ಯಾರು, ನಮಗ್ ಯಾಕೆ ಸಹಾಯ ಮಾಡಿದಾನೆ, ಅವನಿಗೂ ನಮಗೂ ಏನ್ ಸಂಬಂಧ ಅನ್ನೋದು ನಾನ್ ತಿಳ್ಕೊಬೇಕು. ಈ ಥರ ಪ್ರಶ್ನೆಗಳೆಲ್ಲ ಹೇಗೆ ಅಂತಂದ್ರೆ, ಗಿಡದಲ್ಲಿ ಹಣ್ಣು ಬಿಟ್ಟಿರುತ್ತೆ, ಅದನ್ನು ನಾವು ಅವಸರದಲ್ಲಿ ಕಿತ್ಕೊಂಡು ತಿಂದ್ರೆ ಅದು ಸಪ್ಪೆ, ರುಚಿ ಇರಲ್ಲ. ಈ ಪ್ರಶ್ನೆಗೆಲ್ಲ ನಾವು ಉತ್ತರ ಹುಡ್ಕೋಕ್ ಹೋದ್ರೆ ಅದೇ ರೀತಿ ಆಗೋದು. 7.5 ತಿಂಗಳು ನನ್ ಲೈಫಲ್ಲಿ ಏನಾಗಿತ್ತು ಅನ್ನೋದನ್ನ ನಾನ್ ಮರ್ತಿದ್ದೀನಿ ಅಲ್ವಾ? ಹೌದಮ್ಮ, ಹೌದು. ಹಾಗಿದ್ರೆ ಅಲ್ಲಿ ದೊಡ್ಡ ಬದಲಾವಣೆ ಆಗಿರ್ಬೋದು. ಹೌದು ಮೇಡಮ್, ತುಂಬಾ 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 ಅಂದ್ರೆ ಏ ರಾಯ್, ಸ್ವಲ್ಪ ಸೈಲೆಂಟ್ ಆಗಿ ನಿಂತ್ಕೊಳ್ಳ. ಅಲ್ಲ ತಾತ, ಅದನ್ನೇ ಹೇಳಲಿಲ್ಲ ಜಾನ್ಸಿ. ಕಾಯಾಗಿರೋ ಪ್ರಶ್ನೆ ಹಣ್ಣಾಗೋವರೆಗೂ ನಾವು ಕಾಯಬೇಕು. ಆಗ ಕಹಿ ಹೋಗಿ ಸಪ್ಪೆ ಹೋಗಿ ಸಿಹಿ ಆಗೋದು. ಸತ್ಯ ಹೇಳಿ ತಾತ, ಇವತ್ತು ಈ ಪೇಪರ್ಸ್ ನ ವಾಪಸ್ ತಗೊಂಡ್ ಬಂದ್ ಕೊಟ್ಟಿರೋ ರೌಡಿಗೂ 7.5 ತಿಂಗಳಲ್ಲಿ ನಾನ್ ಮರ್ತಿರೋ ದಿನಗಳಿಗೂ ಏನಾದ್ರೂ ಸಂಬಂಧ ಇದೆಯಾ? ಇರ್ಬೋದು. ಹಾಗಾದ್ರೆ ಇಲ್ದೇನೂ ಇರ್ಬೋದು. ಯಾಕೆಂದ್ರೆ ಹಾಗಿದ್ದವರೆಲ್ಲ ನಮ್ಮ ಕಣ್ಣ ಎದುರಿಗೆ ಇದ್ದಾರಮ್ಮ. ಹೀಗೆ ಅಂತ ಹೇಳೋದು ಕಷ್ಟ ಅಮ್ಮ. ಕಣ್ಮುಂದೆನಾ? ಯಾರ್ ತಾತ, ಯಾರ್ ತಾತ ಅವರು? ಅಂದ್ರೆ ನಾವು ನಮ್ಗಳ ಬಗ್ಗೆನೆ ಹೇಳ್ತಾ ಇದ್ದೀವಮ್ಮ. ಯಾಕೆಂದ್ರೆ ಆ ಸಮಯದಲ್ಲೂ ನಾವೆಲ್ಲ ಕಣ್ಮುಂದೆನೆ ಇದ್ವಲ್ಲ. ನಿಜ ಇರ್ಬೋದು, ಆದ್ರೆ ಇಲ್ದೇ ಇರೋರು ಯಾರೋ ನನ್ನ ಲೈಫಿಗೆ ಬಂದು ಅವರಿಂದ ಏನೋ ಒಂದ್ ಆಗಿ ಅದನ್ನ ನಾನ್ ಮರ್ತಿರ್ಬೋದಲ್ವಾ? ಸತ್ಯ ಹೇಳಿ ತಾತ, ಏನಾಗಿದೆ? ಈ ಪತ್ರ ನನ್ ಕೈಗೆ ಬರೋದಕ್ಕೆ ಕಾರಣ ಯಾರು? ನಾನು ಸತ್ಯ ಮುಚ್ಚಿಟ್ಕೋಬೇಕು ಅಂತಂದ್ರು ಇನ್ಯಾರು ನಿನ್ನ ಜೀವನದಲ್ಲಿ ಬಂದಿದ್ದಾನಲ್ಲ, ಅವನ ಮುಖಾನ ಮುಖವಾಡದಲ್ಲಿ ಮುಚ್ಚಿಟ್ಕೋಬೇಕು ಅಂತಂದ್ರೂ ಹೆಚ್ಚು ದಿವಸ ಮುಖವಾಡ ಅವನ ಮುಖದಲ್ಲಿ ಇರಲ್ಲ, ಕಳಚು ಬಿದ್ದೇ ಬೀಳುತ್ತೆ. ಯಾಕೆಂದ್ರೆ ಯಾರೋ ಹಾಡ್ತಾರೆ, ಶುರು ಮಾಡ್ತಾರೆ, ಆದ್ರೆ ಅಂತ್ಯ ಹಾಡುವನು ಯಾರು ಹೇಳು? ಮೇಲಿದಾನಲ್ಲ ಅವನು. ಅಂದಮೇಲೆ ಎಲ್ಲ ಲೆಕ್ಕಾಚಾರನು ಅವನ ಪ್ರಕಾರ ನಡೆಯುತ್ತೆ. ನೀನು ಯಾಕಮ್ಮ ಅಷ್ಟೊಂದು ಯೋಚನೆ ಮಾಡ್ತೀಯ? ನೋಡು, ನಿನಗೆ ಕೆಟ್ಟದಾಗೋದಕ್ಕೆ ಅವನು ಬಿಡೋಲ್ಲ, ನಿನಗೆ ನೆರಳಾಗೇ ಇರ್ತಾನೆ, ಕಷ್ಟ ಕಾಲದಲ್ಲಿ ನಿನ್ನನ್ನು ಕಾಪಾಡ್ತಾನೆ. ಜಾಸ್ತಿ ಯೋಚನೆ ಮಾಡಬೇಡ, ತಲೆ ಕೆಡಿಸ್ಕೊಳ್ಬೇಡ, ಆಯ್ತಾ? ಅಮ್ಮ, ಅಪ್ಪ, ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಿತ್ತು. ಅದೇನು ಅಂತ ಹೇಳು ಮಿಥುನ್. ಅದು ಫ್ರೈಡೇ ನನಗೊಂದು ಕಾನ್ಫರೆನ್ಸ್ ಇದೆ, ಅದಕ್ಕೋಸ್ಕರ ಗೋವಾಗೆ ಹೋಗ್ಬೇಕಾಗಿದೆ. ಏನಣ್ಣ ಇದು, ಇತ್ತೀಚೆಗೆ ನಿಮ್ ಕಂಪ್ನಿ ಕಡೆಯಿಂದ ಬಾಂಬೆ, ಗೋವಾ ಅಂತ ತುಂಬಾನೇ ಕಾನ್ಫರೆನ್ಸ್ಗಳು ಕಳಿಸ್ತಾ ಇದಾರೆ. ಏನು ಮಾಡೋಕ್ಕಾಗುತ್ತೆ ಅನಿ, MNC ಕಂಪ್ನಿಗಳ ಬಗ್ಗೆ ನಿನಗೆ ಗೊತ್ತಲ್ಲ, ಪ್ರಾಜೆಕ್ಟ್ಗಳಿದ್ದ ಹಾಗೆ ಎಲ್ಲ ಅರೇಂಜ್ ಮಾಡ್ತಾರೋ ಅಲ್ಲಿ ಹೋಗ್ಲೇಬೇಕಾಗುತ್ತೆ. ಅದು ಅಲ್ಲದೆ ನಾನು ಟೀಮ್ ಲೀಡರ್ ಬೇರೆ. ಓಕೆ ಅಣ್ಣ, ಅದಕ್ಕೆ ಯಾಕೆ ಇಷ್ಟೊಂದು ಡಲ್ ಆಗಿದ್ಯಾ? ಅದೊಂದ್ ರೀತಿ ಒಳ್ಳೇದೇ ಅಲ್ವಾ? ಅಟ್ಲೀಸ್ಟ್ ಆ ನೆಪದಲ್ಲಾದ್ರೂ ಹೊರಗಡೆ ಹೋಗಿ ಸುತ್ತಾಡ್ಕೊಂಡ್ ಬರ್ಬೋದಲ್ಲ. ಎಂಜಾಯ್ ಎಂಜಾಯ್. ಅಲ್ಲೇನು ಎಂಜಾಯ್ ಮಾಡೋಕ್ಕಾಗತ್ತೆ ಅನಿ, ಕಂಪ್ನಿ ವರ್ಕ್ಗೋಸ್ಕರ ಹೋಗ್ಲೇಬೇಕು ಅನ್ನೋ ಅನಿವಾರ್ಯ ಕಾರಣಕ್ಕಾಗಿ ವಿಧಿ ಇಲ್ಲದೆ ಹೋಗ್ಲೇಬೇಕಷ್ಟೇ. ಕಂಪನಿ ವರ್ಕ್ ಅಂತ ಯಾಕೆ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ಯಾ? ನನಗೂ ಅರ್ಥ ಆಗುತ್ತೆ, ನಿಂಗಲ್ಲಿ ತುಂಬಾನೇ ಪ್ರೆಷರ್ ಇರುತ್ತೆ ಅಂತ. ಹಾ ಅನಿ, ಅದು ನಿಜಾನೇ. ಅದಕ್ಕೆ ನಿಮ್ಗೆಲ್ಲ ಮೊದಲೇ ವಿಷಯ ತಿಳಿಸ್ಬಿಟ್ಟೆ. ಸರಿ ಮಿಥುನ್, ಹುಷಾರಾಗಿ ಹೋಗ್ಬಿಟ್ಪಾ. ಪಲ್ಲು, ಹೇಗಿದ್ರು ನಾನು ಒಂದು ವಾರ ಇರಲ್ಲ, ನಿನಗೂ ಬೋರ್ ಆಗ್ಬೋದು, ಬೇಕಿದ್ರೆ ನೀನು ತವ್ರ ಮನೆಗೆ ಹೋಗಿ ಬರ್ಬೋದು.
ತುಂಬಾ ಮುಖ್ಯವಾದ ವಿಷಯ ಮಾತಾಡ್ಲೇಬೇಕು ಅಂತ ಕರೆಸ್ಬಿಟ್ಟು ಈ ರೀತಿ ಸುಮ್ಮನೆ ನಿಂತ್ಕೊಂಡಿದ್ದೀರಾ? ಅದೇನೇ ಇದ್ರು ನೇರವಾಗಿ ಹೇಳಿ. ನೋಡು ರಾಘು, ನಿನ್ನಿಂದ ನಮ್ ಜಾನ್ಸಿ ಅನುಭವಿಸಿರೋ ನೋವೇ ಸಾಕು. ಇನ್ನು ಮುಂದೆ ಆದ್ರೂ ಅವಳು ನೆಮ್ಮದಿಯಾಗಿರೋದಕ್ ಬಿಟ್ಬಿಡು. ದಯವಿಟ್ಟು ಅವಳಿಂದ ದೂರ ಹೊರಟೋಗ್ಬಿಡು. ಅವ್ರು ನೆಮ್ಮದಿ ಕಿತ್ಕೊಳ್ಳೋ ಅಂತ ಕೆಲಸ ನಾನು ಏನ್ ಮಾಡಿದ್ದೀನಿ? ಅಷ್ಟಕ್ಕೂ ನಾನು ಅವ್ರಿಗೆ ತೊಂದರೆ ಕೊಟ್ಟಿದ್ದೀನ? ಅದು ನನ್ ಜಾನ್ಸಿ ಮೇಡಮ್ಗೆ, ನನ್ನ ಹೆಂಡತಿಗೆ. ಯಾಕಪ್ಪ ಹೆಂಡತಿ ಹೆಂಡತಿ ಅಂತ ಹೇಳ್ತಾ ಇರ್ತೀಯ? ನಿಮ್ದು ಬಲವಂತಕ್ಕಾಗಿದ್ ಮದ್ವೆ. ಇಟ್ಸ್ ಅಗ್ರಿಮೆಂಟ್ ಮ್ಯಾರೇಜ್. ಆದ್ರೆ ನಾನು ಅಗ್ನಿ ಸಾಕ್ಷಿಯಾಗಿ ಶಾಸ್ತ್ರೋಕ್ತವಾಗಿ ಅವ್ರಿಗೆ 3 ಗಂಟೆ ಹಾಕಿದ್ದೀನಿ. ಆ ಗಂಟು ಕಳ್ಚಿದೆ, ಜೊತೆಗೆ ಕಾನೂನು ನಿಮ್ಗೆ ಡಿವೋರ್ಸ್ ಕೊಟ್ಟಿದೆ. ಆದ್ರೆ ಮನ್ಸು ಮುರಿದಿಲ್ಲ. ಇಬ್ರು ಒಬ್ರನ್ನೊಬ್ರನ್ನ ಬಿಟ್ಕೊಟ್ಟಿಲ್ಲ. ಇದು ಬ್ರಹ್ಮ ಹಾಕಿರೋ ಗಂಟು, ನಮ್ಮಿಬ್ರದ್ದು ಮುರಿದೇ ಇರೋ ನಂಟು. ನೀನ್ ಹೇಳ್ದಾಗೆ ಆ ದೇವ್ರೆ ಹಾಕಿರೋ ಗಂಟಾಗಿದ್ದಿದ್ರೆ ಯಾಕೆ ಜಾನ್ಸಿನ ನಿನ್ನಿಂದ ದೂರ ಮಾಡ್ತಾ ಇದ್ದ? ಯಾಕೆ ಅವಳ ಮೈಂಡಿಂದ ನಿನ್ ನೆನ್ಪನ್ನೇ ಅಳಿಸಿ ಹಾಕ್ತಾ ಇದ್ದ? ಆ ದೇವ್ರಿಗೆ ನೀನು ನಮ್ ಜಾನ್ಸಿ ಜೊತೆಲಿರೋದು ಇಷ್ಟ ಇಲ್ಲ. ನಿನ್ನಿಂದ ನಿಮ್ ಮನೆಯವರಿಂದ ದೂರ ಮಾಡ್ಬೇಕು ಅನ್ನೋದಷ್ಟೇ ಅವನ ಉದ್ದೇಶ. ಅದಕ್ಕೆ ಈ ಆಕ್ಸಿಡೆಂಟ್ ಮಾಡಿಸಿ ಕರೆಕ್ಟ್ ಆಗಿ 7 ತಿಂಗಳು ಮೆಮೊರಿ ಮಾತ್ರ ಅವಳಿಂದ ಕಿತ್ಕೊಂಡಿದ್ದ. ಕಿತ್ಕೊಂಡಿರ್ಬೋದು, ಆದ್ರೆ ಆ ನೆನಪು ಮತ್ತೆ ವಾಪಸ್ ಬಂದೇ ಬರುತ್ತೆ. ಬಂದ್ರು ಅವಳು ನಿಮ್ಮ ಹತ್ರ ವಾಪಸ್ ಬರಲ್ಲ. ಯಾಕಂದ್ರೆ ಅವಳು ನಿಮ್ಮಿಂದ ಅನುಭವಿಸಿರೋ ನೋವು 1 2. ಹೌದು, ನಮ್ ಕಡೆಯಿಂದ ಒಂದು ದೊಡ್ಡ ತಪ್ಪಾಗಿದೆ ಅಂತ ನಮಗ್ ಗೊತ್ತು. ಅದಕ್ಕೆ ನಮ್ ತಪ್ಪನ್ನ ನಾವು ತಿದ್ಕೊಳ್ತಾ ಇದೀವಿ. ಪ್ರತಿ ಕ್ಷಣ ಮೇಡಮ್ ಹತ್ರ ಕ್ಷಮೆ ಕೇಳ್ತಾನೆ ಇದೀವಿ. ಅವರನ್ನ ಮನ್ಸಲ್ಲಿ ಇಟ್ಕೊಂಡು ಆರಾಧಿಸ್ತಿದೀವಿ. ಸಾಕು ಸಾಕು ರಾಘು, ನೀನ್ ಮಾಡ್ತಾ ಇರೋ ಡ್ರಾಮಾನ ಇಲ್ಲೇ ಸ್ಟಾಪ್ ಮಾಡು. ನೀನು ಕ್ಷಮಿಸಿದ ತಕ್ಷಣ, ಮನಸ್ಸಲ್ಲಿ ಇಟ್ಕೊಂಡು ಆರಾಧಿಸಿದ ತಕ್ಷಣ ನಮ್ ಜಾನ್ಸಿ ಅನುಭವಿಸಿರೋ ನೋವು, ಸಂಕಟ, ಕಷ್ಟ, ಅವಮಾನಗಳೆಲ್ಲ ಕಳೆದೋಗ್ಬಿಡಲ್ಲ. ಮತ್ತೇನಾದ್ರೂ ಹಾಸ್ಪಿಟ್ಲಿಗೆ ಹೋಗ್ಬೇಕಾರಿ? ನೋಡೋಣ. ಅಮ್ಮವ್ರೆ, 2 ದಿನ ರಜಾ ಬೇಕಾಗಿತ್ತು. ಇದೇನೇ ಇದು ಸಡನ್ ಆಗಿ ಬಂದು ರಜಾ ಬೇಕು ಅಂತ ಕೇಳ್ತಾ ಇದೀಯಾ? ಅದು ನಮ್ ಚಿಕ್ಕಮ್ಮ ಅವ್ರ ಗಂಡನ ಅಣ್ಣನ ಹೆಂಡತಿ ತೀರ್ಕೊಂಡಿದ್ದಾರೆ, ಅದಕ್ಕೆ ಹೋಗ್ಬೇಕಾಗಿತ್ತು. ಅಲ್ವೇ, ಅಷ್ಟು ದೂರದ ಸಂಬಂಧಕ್ಕೆ ರಜಾ ಹಾಕಿ ಹೋಗ್ಬೇಕಾ? ಸಂಬಂಧದಲ್ಲಿ ಹತ್ರ ಏನು ದೂರ ಏನು ಎಲ್ಲ ಒಂದೇ ಅಲ್ವಾ ತಾರ? ಅದು ಅಲ್ಲದೆ ತೀರ್ಕೊಂಡಿದ್ದಾರೆ ಅಂತ ಬೇರೆ ಹೇಳ್ತಾ ಇದ್ದಾಳೆ. ನಮ್ ವಿನುತ ಯಾವತ್ತು ಅನಗತ್ಯವಾಗಿ ರಜಾ ತಗೊಂಡೇ ಇಲ್ಲ. ಈಗೇನೋ ಹೋಗ್ಲೇಬೇಕು ಅಂತ ಅನ್ಸುತ್ತೆ. ಅದು ನಾನು ಆಡಿ ಬೆಳೆದಿದ್ದೆಲ್ಲ ನಮ್ ಚಿಕ್ಕಮ್ಮನ ಮನೇಲೆ ಅಲ್ವಾ, ಅವ್ರು ನನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರು, ಅದಕ್ಕೋಸ್ಕರ ಅಷ್ಟೇ. ಅದಕ್ಕಲ್ವೇ ಪಲ್ಲವಿ ಅವ್ರ ತವ್ರ ಮನೆಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದಾಗ ನೀನು ಹೋಗ್ಬೇಕಾ? ಮೇಲ್ಗಡೆ ಹೋಗೋರು ಹೇಳ್ಬಿಟ್ಟು ಹೋಗ. ಪಾಪ ವಿನುತ ಹೋಗ್ಬಿಟ್ಟು ಬರ್ಲಿ ಬಿಡು. ಅದ್ ಹಾಗಲ್ಲರಿ, ಪಲ್ಲವಿ ಬೇರೆಯವ್ರ ತವ್ರ ಮನೆಗೆ ಹೊರಟಿದ್ದಾಳೆ. ಇನ್ನು ಈ ವಾರ ಪೂರ್ತಿ ನಾನು ಇವನ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ಕರ್ಕೊಂಡ್ ಬರೋದು ಇದ್ರಲ್ಲೇ ಆಗೋಗುತ್ತೆ. ಮನೆಯಲ್ಲಿ ಅಡ್ಗೆ ತಿಂಡಿ ಮಾಡೋದಕ್ಕೆ ಯಾರಾದ್ರೂ ಬೇಕಲ್ವಾ? ನಾನು ಹೋಗೋದನ್ನ ತಪ್ಸೋದಕ್ಕೆ ಏನಾದ್ರೂ ಈ ರೀತಿ ಅನಿತಾ ಪ್ಲಾನ್ ಮಾಡ್ತಿದ್ದಾಳ? ಏನ್ ಉದ್ದೇಶ ಇರ್ಬೋದು? ಏನಮ್ಮ ನೀನು ಈ ಮನೇಲಿ ನಿನ್ಗೆ, ನಿನ್ ಸೊಸೆಗೆ ಮತ್ತೆ ಈ ವಿನುತಾಗ್ ಬಿಟ್ರೆ ಬೇರೆ ಯಾರಿಗೂ ಜವಾಬ್ದಾರಿನೇ ಇಲ್ಲ. ಅಪ್ಪ ಅಮ್ಮಂಗ್ ಊಟ ತಿಂಡಿ ಮಾಡ್ಕೊಡೋ ಕೆಪಾಸಿಟಿ ನನ್ಗಿಲ್ಲ ಅನ್ನೋ ತರ ಮಾತಾಡ್ತಿದ್ಯಾ. ನಾನು ಒಬ್ಳು ಹೆಣ್ಣು ಕಣಮ್ಮ, ಇದೆಲ್ಲ ನನಗೂ ಮಾಡಕ್ ಬರುತ್ತೆ. ಹಾಗಲ್ವೇ, ನಿನ್ಗೆ ಅಡ್ಗೆ ಮಾಡಿ ಮನೆ ಕೆಲ್ಸ ಮಾಡಿ ಅಭ್ಯಾಸ ಇಲ್ವಲ್ಲ, ಅದಕ್ ಹಾಗಂದೆ ಕಣೆ. ಅಭ್ಯಾಸ ಇಲ್ಲ ಅಂದ್ರೆ ಏನಂತೆ? ನನಗೇನ್ ಬರುತ್ತೋ ಅದನ್ನೇ ಮಾಡ್ತೀನಿ. ನೀನ್ ಸಾಂಬಾರ್ ಮಾಡಿಡು, ಅದಕ್ ಬಿಸಿ ಬಿಸಿಯಾಗಿ ನಾನು ಅನ್ನ ಮಾಡ್ಕೊಡ್ತೀನಿ. 1-2 ದಿನ ನಿಮ್ಗೆ ಅಡ್ಜಸ್ಟ್ ಮಾಡ್ಕೊಳಕ್ ಆಗಲ್ವಾ? ಖಂಡಿತ ಮಾಡ್ಕೊಳ್ಳೋಣ. ಆಯ್ತು ಮಗಳೇ. ಪಾಪ ಸಿಲ್ಲಿ ರೀಸನ್ಸ್ ಇಟ್ಕೊಂಡು ಈ ಹುಡುಗಿಗೆ ಹೋಗ್ಬೇಡ ಅಂತ ಹೇಳ್ಬೇಡಿ. ವಿನುತಾ, ನೀನ್ ಹೋಗ್ಬಾ, ನಾನ್ ನೀನ್ ಬರೋವರೆಗೂ ಎಲ್ಲ ಮ್ಯಾನೇಜ್ ಮಾಡ್ಕೋತೀನಿ. ಹಾಗಂತೇಳಿ ಪಾಪ ಆಸೆಯಿಂದ ತವ್ರಿಗೆ ಹೊರಟಿರೋ ಪಲ್ಲವಿನೂ ಏನು ಉಳ್ಕೊಳ್ಳೋದ್ ಬೇಡ, ಅವಳು ಹೋಗ್ಬರ್ಲಿ. ಸುಮ್ನೆ ನಾನೇ ಏನೇನೋ ಯೋಚನೆ ಮಾಡಿ ಅನುಮಾನ ಪಟ್ಬಿಟ್ಟೆ. ಅವಳಿಗೆ ನಾನು ಮಿಥುನ್ ಜೊತೆ ಹೋಗ್ತಿದ್ದೀನಿ ಅನ್ನೋ ವಿಚಾರ ಗೊತ್ತಾಗೋದಕ್ಕೆ ತಾನೇ ಹೇಗ್ ಸಾಧ್ಯ? ಏನಿದು, ಅಕ್ಕ ಈ ರೀತಿ ಉಲ್ಟಾ ಹೊಡೆದ್ಬಿಟ್ರು. ನನಗ್ ನೋಡಿದ್ರೆ ಪಲ್ಲವಿನ ಉಳಿಸ್ಕೋತೀನಿ ಅಂತ ಹೇಳಿದ್ರು, ಆದ್ರೆ ಇವಾಗ ಈ ರೀತಿ ಮಾತಾಡ್ತಿದಾರಲ್ಲ. ಸರಿ ಅತ್ತೆ, ನಾನು ಹೋಗಿ ರೆಡಿಯಾಗಿ ಬರ್ತೀನಿ.